ಪ್ರಕರಣದಲ್ಲಿ ಭಾಗಿಯಾಗಿದ್ದು ಹೇಗೆ, ಪವಿತ್ರ ಗೌಡ ಯಾವ ರೀತಿ ದರ್ಶನ್ ಅಣತಿಯಂತೆ ರೇಣುಕಸ್ವಾಮಿಗೆ ಚಪ್ಪಲಿ ತಗೊಂಡು ಹೊಡೆದಿದ್ಲು, ಈ ಎಲ್ಲ ವಿಚಾರಗಳನ್ನ ಸ್ವತಃ ನಿಮ್ಮ ಬಾಸ್ ದರ್ಶನ್ ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿ ದಾಖಲು ಮಾಡಿರೋದು. ಈಗ ದರ್ಶನ್ ವಿರುದ್ಧ ಯಾವೆಲ್ಲ ಸೆಕ್ಷನ್ನ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಅನ್ನೋದ್ರ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ದರ್ಶನ್ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಈ ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ದೋಷಾರೋಪಣಾ ಪಟ್ಟಿಯಲ್ಲಿ ಅಳವಡಿಸಿರುವಂತಹ ಕಲಂಗಳ ವಿವರ 302, 34, 120B, 355, 143, 147, 148, 149, 201, 364 IPC ಈ ಎಲ್ಲ ಸೆಕ್ಷನ್ಗಳು ಈಗ ನಿಮ್ಮ ಬಾಸ್ ಮೇಲೆ, ನಿಮ್ಮ ಬಾಸ್ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಇಷ್ಟೊತ್ತಿನವರೆಗೂ ನಾವು ಪವಿತ್ರ ಗೌಡ ಸ್ವ ಇಚ್ಛಾ ಹೇಳಿಕೆ ಏನು ಅನ್ನೋದನ್ನು ಹೇಳ್ತಾ ಇದ್ವಿ. ಈಗ ದರ್ಶನ್ ಸ್ವ ಇಚ್ಛಾ ಹೇಳಿಕೆಯಲ್ಲಿ ಘಟನೆ ಹೇಗಾಯಿತು, ತಾನು ಹಲ್ಲೆ ಮಾಡಿದ್ದು ಯಾವ ರೀತಿ ಇತ್ತು, ಯಾವ್ಯಾವ ವಸ್ತುಗಳಿಂದ ಹಲ್ಲೆಯನ್ನು ಮಾಡಿದ್ದೆ, ರೇಣುಕಸ್ವಾಮಿಯ ಯಾವ್ಯಾವ ಭಾಗದ ಮೇಲೆ ನಾನು ಒದ್ದಿದ್ದೆ, ಆತನಿಗೆ ಆ ಸಂದರ್ಭದಲ್ಲಿ ಏನಾಗಿತ್ತು ಎಲ್ಲವನ್ನು ದರ್ಶನ್ ಒಪ್ಕೊಂಡಿದ್ದಾರೆ. ದರ್ಶನ್ ಎಲ್ಲವನ್ನು ಕೂಡ ತಮ್ಮ ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿ ಹೇಳಿದ್ದಾರೆ. ಇನ್ನೊಂದ್ಸರಿ ಶಾರ್ಟ್ ಆಗಿ ವೆರಿ ಕ್ವಿಕ್ ಆಗಿ ನಾವು ಇದನ್ನ ರೀಕಾಲ್ ಮಾಡ್ಕೊಳ್ಳೋದಾದ್ರೆ, ಪಟ್ಟಣಗೆರೆ ಶೆಡ್ಗೆ ಈ ರೇಣುಕಸ್ವಾಮಿಯನ್ನ ಕರ್ಕೊಂಡು ಬಂದ ತಕ್ಷಣ ದರ್ಶನ್ಗೆ ವಿಚಾರವನ್ನ ತಿಳಿಸಲಾಗಿ ದರ್ಶನ್ ಅದೇ ಪಟ್ಟಣಗೆರೆ ಶೆಡ್ಗೆ ಬಂದ ಸಂದರ್ಭದಲ್ಲಿ ರೇಣುಕಸ್ವಾಮಿಯ ಮೇಲೆ ಆಲ್ರೆಡಿ ಹಲ್ಲೆ ಆಗಿತ್ತು, ಆ ರೀತಿಯ ಸ್ಥಿತಿಯಲ್ಲಿ ಆತ ಇದ್ದ. ನಾನು ಹೋಗ್ತಾ ಇದ್ದಂತೆ ಅಣ್ಣ ಈತನೇ ಮೆಸೇಜ್ ಮಾಡಿದ್ದು ಅಂತ ಆ ಹುಡುಗರು ಹೇಳ್ತಾ ಇದ್ದಂಗೆ ರೇಣುಕಸ್ವಾಮಿಯ ಮೇಲೆ ದರ್ಶನ್ ಕೂಡ ಒದ್ದಿದ್ದು ಹಲ್ಲೆ ಮಾಡಿದ್ದನ್ನ ದರ್ಶನ್ ಒಪ್ಕೊಂಡಿದ್ದಾರೆ. ದರ್ಶನ್ ರೇಣುಕಸ್ವಾಮಿಯನ್ನ ಕೇಳ್ತಾರಂತೆ, ನಿನ್ನ ಸಂಬಳ ಎಷ್ಟು ತಿಂಗಳಿಗೆ ಅಂತ. 20,000 ರೂಪಾಯಿ ಅಂತ ರೇಣುಕಸ್ವಾಮಿ ಹೇಳ್ತಾರಂತೆ. ನಿನಗೆ ಸಿಗೋ 20,000 ರೂಪಾಯಿದಲ್ಲಿ ಇವಳನ್ನ ಮೇಂಟೈನ್ ಮಾಡೋಕ್ಕಾಗುತ್ತಾ ನಿನಗೆ ಮಗನೇ ಅಂತ ರೇಣುಕಸ್ವಾಮಿಗೆ ಮತ್ತೆ ಜಾಡಿಸಿ ಒದಿತಾರಂತೆ ರೇಣುಕಸ್ವಾಮಿನ ದರ್ಶನ್. ರೇಣುಕಸ್ವಾಮಿಯ ಮುಂದೆ ಪವಿತ್ರ ಗೌಡನ ಕರ್ಕೊಂಡ್ಬಂದು ನಿಲ್ಸೋದು, ಇವಳಿಗೆ ನೀನು ಮೆಸೇಜ್ ಮಾಡ್ತಾ ಇದ್ದದ್ದು ನೋಡು ಇವಳನ್ನ. ಪವಿತ್ರ ಗೌಡಗೆ ದರ್ಶನ್ ಹೇಳೋದು, ಈ ಮಹಾಶಯನೇ ನಿನಗೆ ಮೆಸೇಜ್ ಮಾಡ್ತಾ ಇದ್ದದ್ದು. ಅಷ್ಟೊತ್ತಿಗೆ ದರ್ಶನ್ ರೇಣುಕಸ್ವಾಮಿಗೆ ಹಿಗ್ಗಾಮುಗ್ಗಾ ಥಳಿಸಿರ್ತಾನೆ, ಒದ್ದಿರ್ತಾನೆ, ಗುದ್ದಿರ್ತಾನೆ, ಮರದ ಕೊಂಬೆನ ಕಟ್ ಮಾಡ್ಕೊಂಡು ಎಲ್ಲಿ ಬೇಕಲ್ಲಿ ಹೆಂಗೆ ಬೇಕು ಹಂಗೆ ಹಲ್ಲೆ ಮಾಡಿರ್ತಾನೆ. ರೇಣುಕಸ್ವಾಮಿ ಮಂಡಿಯೂರಿ ಗೋಳಾಡಿ ಕ್ಷಮೆ ಕೇಳ್ತಾ ಇರ್ತಾನೆ, ನನ್ನನ್ನು ಕ್ಷಮಿಸಿ ಅಂತ ಕಣ್ಣೀರು ಹಾಕ್ತಾ ಇರ್ತಾನಂತೆ. ಜೀನ್ಸ್ ಪ್ಯಾಂಟು ಬ್ಲೂ ಕಲರ್, ಒಂದು ವೈಟ್ ಕಲರ್ ಬನಿಯಾನ್ ಮೇಲೆ ನಿಂತಿರ್ತಾನಂತ ಆತ ಗೋಗರೆದ್ರು ಕೂಡ ಈ ಡಿ ಗ್ಯಾಂಗ್ ಆತನನ್ನ ಬಿಡೋದಿಲ್ಲ. ಆತನ ಮೇಲೆ ಇವರು ಯಾವ ರೀತಿ ಹಲ್ಲೆ ಮಾಡಿದ್ರು, ಈತನನ್ನ ಯದ್ವಾ ತದ್ವಾ ಹೊಡೆದು ಇದೇ ದರ್ಶನ್ ಪವಿತ್ರ ಗೌಡಾಳನ್ನ ಕರೆಸಿ ಆ ಪವಿತ್ರ ಗೌಡ ಇಂದಾನೂ ಕೂಡ ಈ ರೇಣುಕಸ್ವಾಮಿಗೆ ಹೊಡೆಸಿ ಈ ದರ್ಶನ್ ಚಪ್ಪಲಿ ಉಚ್ಚಿ ಕೊಡೋದಂತೆ, ಓಪನ್ ಮಾಡಿ ಈತನ ಹೊಡಿ ಅಂತ ಹೇಳಿ ಆ ಶೂಸ್ನ ತಗೊಂಡು
ಪವಿತ್ರ ಸ್ವಇಚ್ಛಾ ಹೇಳಿಕೆಯಲ್ಲಿ ಅಚ್ಚರಿಯ ಅಂಶ. ನಾನು ದರ್ಶನ್ ಪರಸ್ಪರ ಪ್ರೀತಿ ಮಾಡ್ತಾ ಇದ್ವಿ ಅಂತ ಪವಿತ್ರ ಗೌಡ ಹೇಳಿರೋದು. ನನ್ನ JP ನಗರ ಮನೆಗೆ ದರ್ಶನ್ ಬರ್ತಾ ಇದ್ರು, ಇಬ್ರು ಸೇರಿ ಲಾಂಗ್ ಡ್ರೈವ್ ಹೋಗ್ತಾ ಇದ್ವಿ. ನನ್ನ ಮಗಳು, ನಾನು ಹಾಗೂ ದರ್ಶನ್ ಲಾಂಗ್ ಡ್ರೈವ್ ಹೋಗ್ತಾ ಇದ್ವಿ. ಮೂವರು ಒಟ್ಟಿಗೆ ಇರೋ ಬಗ್ಗೆ ಮಾತಾಡಿದ್ವಿ. RR ನಗರದ ಬಳಿ ಮನೆ ಖರೀದಿ ಮಾಡಿದ್ವಿ. ಪವಿತ್ರ ಸ್ವಇಚ್ಛಾ ಹೇಳಿಕೆಯಲ್ಲಿ ಅಚ್ಚರಿಯ ಅಂಶ ಈಗ ಹೊರಬಿದ್ದಿದೆ. ನಾನು ದರ್ಶನ್ ಪರಸ್ಪರ ಪ್ರೀತಿ ಮಾಡ್ತಾ ಇದ್ವಿ. ನಮ್ಮ JP ನಗರ ಮನೆಗೆ ದರ್ಶನ್ ಬರ್ತಾ ಇದ್ರು, ನಾವೆಲ್ಲರೂ ಸೇರ್ಕೊಂಡು ಲಾಂಗ್ ಡ್ರೈವ್ ಹೋಗ್ತಾ ಇದ್ವಿ. ಇಬ್ರು ಸೇರಿ ಲಾಂಗ್ ಡ್ರೈವ್ ಹೋಗ್ತಾ ಇದ್ವಿ. ನನ್ನ ಮಗಳು, ನಾನು ಹಾಗೂ ದರ್ಶನ್ ಎಲ್ಲರೂ ಒಟ್ಟಿಗೆ ಇರೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಆ ಪ್ರಕಾರವಾಗಿ ಒಂದು ಮನೆನೂ ಖರೀದಿ ಮಾಡಿದ್ವಿ ಅಂತ ಪವಿತ್ರ ಗೌಡ ಹೇಳಿರೋದು. ದರ್ಶನ್ ಹಾಗೂ ವಿಜಯಲಕ್ಷ್ಮಿ ದುಬೈಗೆ ಹೋಗಿದ್ರು. ಈ ಸಂದರ್ಭದಲ್ಲಿ ಅವರ ಮದುವೆ ವಾರ್ಷಿಕೋತ್ಸವವನ್ನು ಸೆಲೆಬ್ರೇಟ್ ಮಾಡಿದ್ರು. ಈ ವಿಚಾರವಾಗಿ ನಾನು ಮಾತಾಡೋದು ನಿಲ್ಲಿಸಿದ್ದೆ. ಅವರಿಬ್ಬರು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ದಕ್ಕೆ ನನಗೆ ಕೋಪ ಬಂದಿತ್ತು. ಅವ್ರ ಜೊತೆ ಮಾತಾಡೋದನ್ನು ನಾನು ನಿಲ್ಲಿಸಿದ್ದೆ. 19ನೇ ತಾರೀಕು ಮೇ ನನಗೆ ಹೇಳದೆ ದುಬೈಗೆ ಹೋಗಿದ್ರು ಅವರು. ದರ್ಶನ್ ಹಾಗೂ ವಿಜಯಲಕ್ಷ್ಮಿ ದುಬೈಗೆ ಹೋಗಿದ್ರು ಮೇ 19ನೇ ತಾರೀಕು. ದರ್ಶನ್ ನನಗೆ ಈ ವಿಚಾರವನ್ನು ಹೇಳಿರಲಿಲ್ಲ. ಅವರು ಮದುವೆ ವಾರ್ಷಿಕೋತ್ಸವವನ್ನು ಅಲ್ಲಿ ಸೆಲೆಬ್ರೇಟ್ ಮಾಡಿದ್ರು. ಈ ವಿಚಾರ ನನಗೆ ಗೊತ್ತಾಗಿ ನಾನು ಅವ್ರ ಜೊತೆ ಮಾತಾಡೋದನ್ನು ನಿಲ್ಲಿಸಿದ್ದೆ. ನನ್ನ iPhone Max 14 ಕೊಡಿಸಿದ್ದು ದರ್ಶನ್. 19ನೇ ತಾರೀಕು ನನಗೆ ಹೇಳಿದೆ ಅವರು ದುಬೈಗೆ ಹೋಗಿದ್ರು. ದುಬೈಗೆ ಯಾಕೆ ಹೋಗಿದ್ದು ಅಂತಂದರೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಮದುವೆ ವಾರ್ಷಿಕೋತ್ಸವವನ್ನು ಅಲ್ಲಿ ಸೆಲೆಬ್ರೇಟ್ ಮಾಡಿದ್ರು. ನನಗೆ ಹೇಳದೆ ಹೋಗಿದ್ದು ಮತ್ತು ಅವರಿಬ್ಬರು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡಿದ್ದು ನನಗೆ ಕೋಪ ತರಿಸಿತ್ತು. ಹೀಗಾಗಿ ನಾನು ಅವರನ್ನ ಮಾತಾಡಿಸೋದನ್ನು ನಿಲ್ಲಿಸ್ಬಿಟ್ಟಿದ್ದೆ. ದುಬೈಗೆ ಹೋಗಿದ್ದು ನನಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ದರ್ಶನ್ ಹತ್ರ ನಾನು ಮಾತಾಡ್ತಾ ಇರಲಿಲ್ಲ. ಪವಿತ್ರ ಗೌಡ ಹೇಳಿರೋದಿದು. ಪವಿತ್ರ ಗೌಡ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡ್ರಲ್ಲ, ಆಗ ಡೀಟೇಲ್ ಆಗಿ ಹೇಳಿದ್ದಾರೆ. ಏನು ಎತ್ತ, ದರ್ಶನ್ ಮತ್ತೆ ನನಗೆ ಏನು ಸಂಬಂಧ, ದರ್ಶನ್ ಎಷ್ಟು ವರ್ಷದಿಂದ ನನ್ನ ಜೊತೆಲಿದ್ರು, ದರ್ಶನ್ ಮತ್ತು ನಾನು ಲಾಂಗ್ ಡ್ರೈವ್ ಹೋಗ್ತಾ ಇರೋದ್ರ ಬಗ್ಗೆ, ನನ್ನ ಮಗಳನ್ನು ಕೂಡ ಕರ್ಕೊಂಡು ಹೋಗ್ತಿರೋದ್ರ ಬಗ್ಗೆ ಎಲ್ಲವೂ ಕೂಡ ಈಗ ಪವಿತ್ರ ಗೌಡ ತಪ್ಪೊಪ್ಪಿಕೊಂಡಿದ್ದಾರೆ. ಪವಿತ್ರ ಗೌಡ ತಮ್ಮ ಹೇಳಿಕೆಯಲ್ಲಿ ದಾಖಲಿಸಿದ್ದಾರೆ. ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರಿಬ್ಬರು ಕೂಡ ಜೊತೆಗಿರೋದು ನನಗೆ ಇಷ್ಟ ಆಗ್ತಿರಲಿಲ್ಲ. ಹಾಗಾಗಿ ನಾನು ಅವ್ರ ಜೊತೆಗೆ ಹೋದಾಗ ನಾನು ದರ್ಶನ್ನ ಮಾತಾಡಿಸ್ತಾ ಇರಲಿಲ್ಲ. ಮೇ 19ನೇ ತಾರೀಕು ನನಗೆ ಹೇಳದೆ ದರ್ಶನ್ ದುಬೈಗೆ ವಿಜಯಲಕ್ಷ್ಮಿ ಜೊತೆಯಲ್ಲಿ ಹೋಗಿದ್ರು. ದುಬೈಗೆ ಹೋಗಿ ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ಕೊಂಡಿದ್ರು. ಮದುವೆ ವಾರ್ಷಿಕೋತ್ಸವವನ್ನು ಸೆಲೆಬ್ರೇಟ್ ಮಾಡಿದ್ರು ಇಬ್ಬರು. ಇದು ನನಗೆ ಇಷ್ಟ ಆಗಿರಲಿಲ್ಲ. ಈ ಕಾರಣ ನಾನು ಈ ವಿಚಾರ ತಿಳಿದ ತಕ್ಷಣ ನಾನು ದರ್ಶನ್ನಿಂದ ಮಾತಾಡ್ತಿರಲಿಲ್ಲ.